ಇನ್ನೇ ನಿಮ್ಮಿಂದ ಕೊಡೋದು, ನಿಮ್ಮ ಜೇಬಿಂದ ತರ್ತೀರ ನೀವು? ಅಲ್ಲಪ್ಪ, ನಮ್ಮ ಎಲ್ಲಿಂದ ಟ್ಯಾಕ್ಸ್ ಬರಬೇಕು ಸರ್ಕಾರಕ್ಕೆ ಹೇಳಿ ನೋಡಿ. ಜನಗಳು ತೆರಿಗೆ ಹಾಕುವಂಥದ್ದು ಇವತ್ತಿನ ಹೊಸದಲ್ಲ, ಯಾವುದೇ ಕಾಲದಿಂದಲೂ ತೆರಿಗೆ ಹಾಕ್ಕೊಂಡೇ ಬಂದಿದ್ದಾರಲ್ವಾ ಜನಸಮುದಾಯದ ಮೇಲೆ. ಕಂದಾಯ ಅಂದ್ರೇನು? ಅದನ್ನು ನಾವು ಇವತ್ತು ಒಂದಿಷ್ಟು ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಿದ್ದೇವೆ ಅಷ್ಟೇ. ಬೇರೆ ಕ್ವಶನ್ಗೆ ಹೋಗಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಐಸೆ ಸುಮ್ಮನೆ ಅದನ್ನೇ ಎಷ್ಟು ಸರಿ ಕೇಳ್ತೀರ? ಯಾವುದು? ದಲಿತರ ಹಣ ದಲಿತರಿಗೆ ಮಾಡೋದು. ನಿಮಗೆ ಅರ್ಥನೇ ಆಗೋದಿಲ್ಲ. ಫೈನಾನ್ಸ್ ಅರ್ಥ ಆಗುತ್ತಾ ನಿಮಗೆ? ಆರ್ಥಿಕ ಗೊತ್ತಾಗುತ್ತೇನ್ರಿ? 51,000 ಕೋಟಿ ನಾವು ಏನು ಗ್ಯಾರಂಟಿ ಖರ್ಚು ಮಾಡಿದ್ದೇವೆ ಅದನ್ನು ಟ್ಯಾಕ್ಸು ಇಲ್ದೇನೆ ಖರ್ಚು ಮಾಡಿದ್ದೇವಲ್ವ? ಹಿಂದಿನ ವರ್ಷ ಮಾಡಿರಲ್ವ? ಟ್ಯಾಕ್ಸ್ ಹಾಕಿದ್ವಾ? ಈ ವರ್ಷ ಅದನ್ನು ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ, ಯಾವುದೋ ಕಾರಣ, ಒಂದು ಮೇಜರ್ ಕಾರಣ ನಿಮಗೆ ಕೊಟ್ಟೆ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲಪ್ಪ ನಮಗೆ, ಅದಕ್ಕಾಗಿ ನಾವು ರಾಜ್ಯದ ಜನತೆಗೆ ನಾವು ಮೋಸ ಮಾಡೋಕ್ಕಾಗೋದಿಲ್ಲ, ಕಾರ್ಯಕ್ರಮ ನಿಲ್ಲಿಸೋಕ್ಕಾಗೋದಿಲ್ಲ, ಅದಕ್ಕಾಗಿ ಒಂದಿಷ್ಟು ಮಾರ್ಜಿನಲ್ಲಿ ಟ್ಯಾಕ್ಸೇಷನ್. ಈಗ ವರ್ಷದ ಬಡ್ಜೆಟ್ನಲ್ಲಿ ಅದಕ್ಕೆ ಹೇಳಿದ್ದು ನಿಮಗೆ ಫೈನಾನ್ಸ್ ಅರ್ಥ ಆಗಲಿಲ್ಲ ಅಂತ. 15% ಇನ್ಕ್ರೀಸ್ ಈ ವರ್ಷದಿಂದ ಇನ್ನೊಂದು ವರ್ಷದ ಬಡ್ಜೆಟ್ಟಿಗೆ 15% ಇನ್ಕ್ರೀಸ್ ಮಾಡೋದಕ್ಕೆ ಫೈನಾನ್ಷಿಯಲ್ ಪಾರ್ಲೆನ್ಸಲ್ಲಿ ಅಲೋಡ್ ಇದೆ, ಗೊತ್ತಾಯ್ತಾ? ಅದಕ್ಕೆ ಈಗ 3,71,000 ಕೋಟಿ ಬಡ್ಜೆಟ್ ಇತ್ತು ಕಳೆದ ವರ್ಷ. 3,71,000 ಕೋಟಿ ಬಡ್ಜೆಟ್ ಇತ್ತು ಕಳೆದ ವರ್ಷ. ಈ ವರ್ಷ 4,09,000 ಕೋಟಿ ಬಡ್ಜೆಟನ್ನು ಮಾಡಿದೆ. ಅಂದರೆ ಎಷ್ಟು ಇನ್ಕ್ರೀಸ್ ಆಯಿತು? ಎಷ್ಟು ಇನ್ಕ್ರೀಸ್ ಆಯಿತು? 15% ಆಯ್ತಲ್ವಾ? ಅದು ಅಲೋಡ್ ಇದೆ, ಅದನ್ನು ಹೇಳಲ್ಲ ನೀವು. ನಾವು ಜಾಸ್ತಿ ಮಾಡಿದೀವಲ್ಲ ಬಡ್ಜೆಟ್ಟು, ಅದನ್ನು ಹೇಳಿ ಅಲ್ಲ. ಹಾಂ, ಅದನ್ನು ಈಗಾಗಲೇ ನಾವು ನ್ಯಾಷನಲ್ ಹೈವೇನವರಿಗೆ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ತಿಳಿಸಿದ್ದೇವೆ. ಬೆಂಗಳೂರು ಮೈಸೂರು ರಸ್ತೆ ಚೆನ್ನಾಗಾಯ್ತಲ್ವಾ? 2 ತಿಂಗಳಲ್ಲಿ ಸುಮಾರು 59 ಜನ ಸತ್ರು. ಯಾರು ತಪ್ಪಿಂದ ಸತ್ರು? ಈಗ ನೀವು ಹೇಳಿದ್ರಲ್ಲ, ಹೈವೇ ಅಥಾರಿಟಿಯಿಂದ ರಸ್ತೆಗಳನ್ನು ಸರಿಯಾಗಿ ಮಾಡದೆ, ಸೈನ್ ಬೋರ್ಡ್ಗಳಾಕದೆ, ಆಮೇಲೆ ಅಲ್ಲಿಗೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ಹಾಕದೇನೆ, ರೆಗ್ಯುಲೇಟ್ ಮಾಡದೆ ಅದನ್ನೆಲ್ಲ ಓಪನ್ ಮಾಡಿಬಿಟ್ರು. ಓಪನ್ ಮಾಡಿದ ತಕ್ಷಣ ರಸ್ತೆ ಚೆನ್ನಾಗಿದೆ ಅಂತ ನಮ್ಮ ಹುಡುಗರೆಲ್ಲ ಬರ್ರಂತ ಹೋಗಕ್ಕೆ ಹೋದರು. 59 ಜನ ಸಾವು 2 ತಿಂಗಳಲ್ಲಿ. ಅದಾದ ಮೇಲೆ ನಾವು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಕರೆಕ್ಷನ್ಸ್ ಮಾಡಬೇಕು ಅಂತೇಳಿ ದಾರಿ ಉದ್ದಕ್ಕೂ ಸೈನ್ ಬೋರ್ಡ್ಗಳನ್ನ ಹಾಕಿಸಿ, ಕ್ಯಾಮ್ರಾಗಳನ್ನು ಹಾಕಿ, ಸ್ಪೀಡ್ ಲಿಮಿಟ್ ಮಾಡಿಸಿ ಎಲ್ಲ ಮಾಡಿದ ಮೇಲೆ ಈಗ ಸಾವು ಕಡಿಮೆ ಆಗಿದೆ, ಆಲ್ಮೋಸ್ಟ್ ನಿಲ್. ಅದು ಅವ್ರು ಮಾಡಿದ ತಪ್ಪು. ಅದಕ್ಕೆ ನಾವೀಗ ಅವರಿಗೆ ತಿಳಿಸಿದ್ದೇವೆ, ನ್ಯಾಷನಲ್ ಹೈವೇ ಮಾಡುವಾಗ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯ ಜೊತೆಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನಂಗೆ ಗೊತ್ತಿಲ್ಲ, ಅದು ನಾನು ಗಮನಿಸಿಲ್ಲ. ಅವ್ರು ಬಂದಾಗ ಕೇಳಿ. ಆನ್ಲೈನ್ ಬೆಟ್ಟಿಂಗು, ಆನ್ಲೈನ್ ಗ್ಯಾಂಬ್ಲಿಂಗಿಗೆ ನಿನ್ನೆ ತಾನೇ ಒಂದು ಸಭೆಯನ್ನು ಮಾಡಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲಿ. IT ಮಿನಿಸ್ಟ್ರು, ನಾನು ಮತ್ತು ಯಾರು ನಡೆಸ್ತಾರೆ ದಿ ಇಂಡಸ್ಟ್ರಿ, ಆನ್ಲೈನ್ ಗ್ಯಾಂಬ್ಲಿಂಗ್ ನಡೆಸೋರು, ಬೆಟ್ಟಿಂಗ್ ನಡೆಸೋರು, ಅವ್ರನ್ನೆಲ್ಲ ಕರೆದಿದ್ವಿ ನಿನ್ನೆ ಎಲ್ಲ. ಅವರು ರೆಗ್ಯುಲೇಟ್ ಮಾಡೋದಕ್ಕೆ ಇಲ್ಲಿವರೆಗೂ ಇಲ್ಲ, ಅದಕ್ಕೆ ಅವರು ಒಪ್ಪಿದ್ದಾರೆ. ನಾವು ರೆಗ್ಯುಲೇಟ್ ಮಾಡಿ, ನಮಗೆ ಲೈಸೆನ್ಸ್ ಕೊಟ್ಟು ನಿಮ್ಮ ಕಾನೂನು ಏನಿದೆ ಆ ಪ್ರಕಾರ ನೀವು ರೆಗ್ಯುಲೇಟ್ ಮಾಡಿ ಅಂತ ನಿನ್ನೆ ಒಪ್ಪಿದ್ದಾರೆ. ಅದಕ್ಕೆ 20 ದಿವಸ, 1 ತಿಂಗಳು ಸಮಯ ಕೊಟ್ಟಿದ್ದೇನೆ. ಅದಕ್ಕೆ ಹೊಸ ಕಾನೂನನ್ನು ತರ್ತೇವೆ. ಹೊಸ ಕಾನೂನನ್ನು ಡ್ರಾಫ್ಟ್ ಮಾಡೋದಕ್ಕೆ 1 ತಿಂಗಳು ಸಮಯ ಕೊಟ್ಟಿದ್ದು, ಒಂದು ಸಮಿತಿ ಮಾಡಿದ್ದೇನೆ ನಿನ್ನೆ ದಿವಸ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.